ಅವ್ರು ಅದು ಹೆಂಗಾರ ನನ್ನ ಮಗ ರಾಜು ತಲೆ ರೊಕ್ಕ ಇಸ್ಕೋತಾರವ ಅವರು. ಅತ್ತೆ, ಅವರು ಮಾತ್ರ ಯಾವುದೇ ಕಾರಣಕ್ಕೂ ಮುಂದೆ ಬರಬಾರ್ದು. ಅವ್ರು ಏನಾದರೂ ಮುಂದೆ ಬಂದ್ರೆ ಅಷ್ಟೇ ನಮ್ಮನ್ನೆಲ್ಲ ಮೂಲೆ ಗುಂಪು ಮಾಡಿ ಹೋಗಿದ್ದಾರೆ. ನನ್ನನ್ನೇನು ಮಾಡೋಕ್ಕಾಗಲ್ಲ, ಆದರೆ ನಿಮ್ಮನ್ನು ಮಾತ್ರ ಸರಿಯಾಗಿ ಮೂಲೆ ಗುಂಪು ಮಾಡಿ ಬಿಸಾಕ್ತಾರೆ ನೋಡಿ ಅತ್ತೆ. ಅಯ್ಯೋ, ನಾನು ಏನು ಮಾಡಲೇವ, ಇರು ಈಗಲೇ ಹೋಗಿ ಒದಾಡ್ತೀನಿ. ಅವರು ಮನೆಯಾಗ ಯಾವುದೇ ಕಾರಣಕ್ಕೂ ಬಟ್ಟೆ ಹೊಲ್ಯಾಕ ಬಿಡಂಗಿಲ್ಲ ತಡೆಯವ ಅವ್ರು ನಮ್ಮ ಮನೆಯಾಗ. ಅಯ್ಯೋ ಅತ್ತೆ, ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಆಮೇಲೆ ಅವರು ಒದರಾಡಿ ವಾಪಸ್ ನಿಮ್ಗೆ ಬಾಯಿ ಮುಚ್ಚಿಸ್ಬಿಡ್ತಾರೆ. ಮತ್ತಂಗಾರೆ ಈಗ ಏನು ಮಾಡಲವ ನಾನು? ಅತ್ತೆ, ನಾನೊಂದು ಪ್ಲ್ಯಾನ್ ಹೇಳ್ತೀನಿ. ನಾನು ಹೆಂಗೆ ಹೇಳ್ತೀನಿ ನೀವು ಅಷ್ಟೇ ಮಾಡಿ ಸಾಕು. ಸದ್ಯಕ್ಕೆ ಮುಂದಿನೆಲ್ಲ ನಾನು ನೋಡ್ಕೋತೀನಿ. ಸರಿ, ಏನಂತ ಹೇಳವ? ಇಷ್ಟು ಮಾಡಿ ಅತ್ತೆ ನೀವು ಸದ್ಯಕ್ಕೆ ಸಾಕು. ಸರಿನವ, ಇವಾಗ ಸದ್ಯಕ್ಕೆ ನೀನು ಎಷ್ಟು ಹೇಳ್ತಿದ್ದಿ ಅಷ್ಟ ಮಾಡ್ತೀನಿ ನಾನು. ಅತ್ತೆ, ನಾನು ಬೆಳಗ್ಗೆ ನಾಷ್ಟ ಕೇಳಿದಕ್ಕೆ ಬಾಯಿಗೆ ಬಂದಂಗೆ ಬೈದಿದ್ದಾಳೆ ಆಕಿ ಸವಿತಾ. ಅದಕ್ಕೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಅವ್ರು ಮಾಡಿರೋ ನಾಷ್ಟನ ನಾನು ತಿನ್ನೋದಿಲ್ಲ. ಏನವ ನಿನಗೆ ಬೈದ್ಲ ಆಕೆ ಸವಿತಾ? ಎಷ್ಟು ಸೊಕ್ಕಿರಬಾರ್ದು ಆಕೆಗೆ. ಈಗ ಹೋಗಿ ಸರಿಯಾಗಿ ಹರೆ ಬಡಿತೀನಿ ತಡಿ. ಸಂತಿಯಾರ ಯಾವ ಅಪ್ಪ ತಂದು ಹಾಕ್ತಾನಂತ ನಮ್ಮ ಮನೆಯಾಗ. ತೆಪ್ಪಗೆ ಮಾಡ್ಕೊಡಕ್ಕೆ ಏನಂತ ರೋಗ ಆಕೆಗೆ. ಅತ್ತೆ, ಇವತ್ತು ಮನೆಯಲ್ಲಿ ನೀವು ನಾಷ್ಟ ಮಾಡೋದಕ್ಕೆ ಹೋಗಬೇಡಿ. ಅವ್ರು ಮಾಡಿರೋ ನಾಷ್ಟನ ಅವರ ತಿನ್ಕೊಳ್ಳಿ. ಅವ್ರು ಮಾಡಿರೋ ನಾಷ್ಟ ನಮಗಿದಕ್ಕೆ ಬೇಕತ್ತೆ. ಅಲ್ಲ ಕವಿತಾ, ಹಂಗಂತ ಇವಾಗ ನಮ್ಮ ನಾಷ್ಟನ ನಾವೇ ಹೋಗಿ ಅಡುಗೆ ಮನೆಯಾಗ ನಿಂತ್ಕೊಂಡು ಮಾಡೋಕ್ಕಾಗತ್ತಾ? ನಿನ್ನೆನ ಕೆಲಸ ಎಲ್ಲ ಮಾಡಿ ಸಾಕಾಗಿ ಹೋಗೈತವ, ನಡ ಅನ್ನೋದು ಬಿದ್ದು ಹೋದಂಗೆ ಆಗೈತಿ. ಅದರಲ್ಲಿ ಇವಾಗ ಹೋಗಿ ನಾವೇ ನಾಷ್ಟ ಮಾಡ್ಕೊಳ್ಳೋದಕ್ಕಾಗತ್ತಾ? ನೀನೇ ಹೇಳು. ಅತ್ತೆ, ನಾನಿರುವಾಗ ನೀವು ಯಾಕೆ ಚಿಂತೆ ಮಾಡ್ತೀರಾ? ನಾನೇ ನಿಮಗೇನು ಅಡುಗೆ ಮನೆಗೆ ಹೋಗಿ ನಾಷ್ಟ ಮಾಡಂತಂದ? ನೀವೇನು ನಾಷ್ಟ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಅಲ್ಲವ, ನಿನಗೂ ನಾಷ್ಟ ಮಾಡೋಕ್ಕೆ ಬರೋಂಗಿಲ್ಲ, ನಾನು ನಾಷ್ಟ ರೆಡಿ ಮಾಡಲಿಲ್ಲ. ಅವ್ರು ಮಾಡಿದ್ದು ತಿನ್ನೋದು ಬೇಡ ಅಂದ್ರೆ ಮತ್ತು ಹೊಟ್ಟೆ ಹೆಂಗವ? ಅತ್ತೆ, ಈ ದುನಿಯಾದಲ್ಲಿ ದುಡ್ಡಿದ್ರೆ ಎಲ್ಲನೂ ನಮ್ಮ ಕಾಲಡಿಗೆ ಬಂದು ಬಿಡುತ್ತೆ. ನೀವು ಯಾಕೆ ಚಿಂತೆ ಮಾಡ್ತೀರಾ? ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತಾಯಿದ್ದೀನಿ. ನಿಮಗೇನು ಟಿಫಿನ್ ಬೇಕಂತ ಹೇಳಿ ನಾನು ಆರ್ಡ್ರ್ ಮಾಡ್ತೀನಿ. ಒಬ್ಬೊಬ್ಬರಿಗೆ ಎರಡೆರಡು ಥರ ಟಿಫಿನನ್ನು ಮನೆಯಲ್ಲಿನೇ ಆರ್ಡ್ರ್ ಮಾಡ್ತೀನಿ. ಬರುತ್ತೆ, ಆರಾಮಾಗಿ ತಿನ್ನಿ. ಅವ್ರ ಮುಂದೆ ಅವ್ರು ಮಾಡಿರೋ ನಾಷ್ಟನ ತಿನ್ನಬೇಕಂತ ಏನಿಲ್ಲ. ಅವ್ರಿಗೆ ಸೊಕ್ಕು ಮುರ್ಸೋಣ. ಹೌದು ನೋಡವ, ನಂಗೆ ನೆನಪೇ ಇಲ್ಲ ಇದು. ಅಯ್ಯೋ ನನ್ನ ಸೊಸೆಯ, ನನ್ನ ಮುದ್ದು ಸೊಸೆಯ, ಎಷ್ಟು ಶಾಣಿ ಅದೆಯವ ನೀನು. ನೀನೊಬ್ಬಕ್ಕೆ ನನ್ನ ಜೊತೆ ಇದ್ರೆ ಸಾಕು ನೋಡವ. ಇವ್ರನ್ನೆಲ್ಲ ಬುಗುರಿ ಆಟಾಡ್ಸ್ದಂಗೆ ಆಟಾಡ್ಸ್ತೀನಂತ ನೋಡ್ತಿರ್ಬೇಕಾದ್ರೆ. ಅತ್ತೆ, ನೀವು ನಾನು ಹೇಳೋದಷ್ಟೇ ಮಾಡಿ ಸಾಕು. ಅವ್ರದ್ದು ಸೊಕ್ಕು ಹೆಂಗೆ ಮುರಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೂನವ, ನೀನು ಏನು ಹೇಳ್ತಿದ್ದಿ ಅದನ್ನು ಮಾಡ್ತೀನಂತ ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಆದರೆ ನಾಷ್ಟ ಒಂಚೂರು ಲಘುನ ಆರ್ಡ್ರ್ ಮಾಡವ, ಹೊಟ್ಟೆ ಹಸು ಆಗ್ಬಿಟ್ಟೈತಿ. ಸರಿ ಅತ್ತೆ, ನಿಮ್ಗೇನು ಬೇಕು ಹೇಳಿ ನಾಷ್ಟ? ಏನು ತಿಂತೀರಾ? ನೀನೇನು ಬೇಕಾದ್ರೆ ಆರ್ಡ್ರ್ ಮಾಡವ. ನನಗಂತೂ ಹೋಟೆಲಿನ ನಾಷ್ಟ ಅಂದರೆ ಬೋಡ್ ಇಷ್ಟ. ಅಂದಂಗೆ ನಮ್ಮಿಬ್ಬರಿಗಷ್ಟು ಆರ್ಡ್ರ್ ಮಾಡ್ತೀಯ ಅಥವಾ ನನ್ನ ತಂಗಿ ಅದೆಲ್ಲ ಎಲ್ಲವ ಜಯವ್ವ ಆಮೇಲೆ ನಮ್ಮ ಗೌರಿಗೂ ಸೇರಿಸಿ ಮಾಡ್ತೀಯ? ಅತ್ತೆ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನಮ್ಮ ಅಷ್ಟ್ರಿಗೂ ಸೇರಿಸಿನೇ ನಾನು ಆರ್ಡ್ರ್ ಮಾಡ್ತೀನಿ. ಅವ್ರು ಮಾಡ್ಕೊಂಡಿರೋ ನಾಷ್ಟನ ಅವರೇ ತಿನ್ಕೊಳ್ಳಿ. ನಾನು ಬಿಸಿ ಬಿಸಿ ನಾಷ್ಟನೇ ಆರ್ಡ್ರ್ ಮಾಡ್ತೀನಿ. ನೀವು ಹೋಗಿ ಸ್ನಾನ ಮಾಡಿ ಬರ್ರಿ. ಹಾಗೆ ಗೌರಿ ಅವರಿಗೆಲ್ಲನೂ ಹೇಳಿಬಿಡ್ರಿ ನಾಷ್ಟ ನಾನೇ ಆರ್ಡ್ರ್ ಮಾಡ್ತಾಯಿದ್ದೀನಿ ಅಂತ. ಹೂನವ, ಹ್ಞೂ ಸರಿ ಆತ, ಅವ್ರಿಗೆ ಹೇಳಿ ಬಂದುಬಿಡ್ತೀನಿ. ಲಘುನ ಮಾಡಿಬಿಡ, ಹಸು ಆಗೈತಿ. ಸರಿ ಅತ್ತೆ. ಲೇ ಸವ್ವಿ, ಆ ಮುದುಕಿನ ಒಂದು ಎದುರು ಇಟ್ಕೊಂಡು ಎಷ್ಟರ ಆಟ ಆಡ್ತಿದ್ಯಲ್ಲ ನೀನು. ಆ ಮುದುಕಿ ನಿನ್ನ ಸಪೋರ್ಟ್ ಅದಾಳಂದ ಮಾತ್ರಕ್ಕೆ ಈ ಮನ್ಯಾಗ ನೀನು ಹೇಳಿದ್ದ ನಡೀತೈತಂತ ಅನ್ಕೊಳಕ್ಕೆ ಹೋಗ್ಬೇಡ. ನನಗೂ ಗೊತ್ತೈತಿ ಈ ಮನ್ಯಾಗ ಹೆಂಗೆ ಆಟ ಆಡಬೇಕು, ಹೆಂಗೆ ಆಟ ಆಡಿಸ್ಬೇಕಂತ ಅನ್ನೋದು. ಆಹಾ, ಇವತ್ತು ಮನೆಯಾಗ ಕುತ್ಕೊಂಡು ಹೋಟೆಲ್ದು ನಾಷ್ಟ ಮಾಡೋದಂದ್ರೆ ಎಷ್ಟು ಖುಷಿ ಆಗುತ್ತೈತಪ್ಪ ನನಗಂತೂ. ನಾನಂತೂ ಸರಿಯಾಗಿ ನಾಷ್ಟ ಬಡ್ದು ಎದ್ದು ಬಿಡ್ತೀನಿ. ಮಧ್ಯಾಹ್ನ ಊಟನ ಮಾಡಲಿಲ್ಲ ಅಂದರೂ ನಡಿತೈತಿ, ನಾಷ್ಟನ ಊಟದ ಲೆವೆಲಿಗೆ ತಿಂದು ಬಿಡ್ತೀನಪ್ಪ. ನನ್ನ ಸೊಸಿ ಕವಿತಾ ಈ ಮನೆಗೆ ಬಂದಿದ್ದ ನಮ್ಮ ಲಕ್ ಹೊಡೆದಿದ್ದ ಹಂಗೆ. ಆಹಾ, ಮನೆಯಾಗ ಕುತ್ಕೊಂಡು ಹೋಟೆಲಿನ ಮಸಾಲೆ ದೋಸೆ, ಪೂರಿ, ಜಾಮೂನು, ಸೀರೋ ಎಲ್ಲನೂ ತಿನ್ಬೋದು. ಆಹಾ, ಇಷ್ಟೊಂದು ಥರ ವೆರೈಟಿದು ನಾಷ್ಟ ನನ್ನ ಜೀವನದಾಗ ನಾನು ಒಂದು ಸಲನೂ ಮಾಡಿಲ್ಲಾಗಿದ್ದೆ. ನನ್ನ ಸೊಸಿ ಕಾಲ್ಗುಣದಿಂದ ಎಲ್ಲನೂ ಈಡೇರಾಕೊಂತೈತಿ. ನನ್ನ ಕನಸೆಲ್ಲ ಈಡೇರಾಕೊಂತೈತಿ. ನನ್ನ ಸೊಸಿ ಬಂಗಾರದಂತ ಸೊಸಿ. ಅತ್ತೆ, ನಿಮ್ದು ಸ್ನಾನ ಆಯ್ತಾ? ನಿನ್ನ ಕಣ್ಣಿಗೆ ಹೆಂಗೆ ಕಾಣಕೊಂತೀನಿ ನಾನು ಮತ್ತೆ? ಅಲ್ರಿ ಅತ್ತೀರ, ನಾನೇನು ಕೇಳಿದೆ ಅಂತದ್ದು ಕೇಳಬಾರ್ದು. ಅಲ್ರಿ ಅತ್ತೀರ, ಸ್ನಾನ ಆಯ್ತಾ ಅಂತಂದೆ. ಆದ್ರೆ ಆಗೈತೆ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಅದನ್ನು ಬಿಟ್ಟು ನನ್ನ ಕಣ್ಣಿಗೆ ಹೆಂಗೆ ಕಾಣಕೊಂತೀರಿ ಅಂದ್ರೆ ನನ್ನ ಕಣ್ಣಿಗೆ ನೀವು ದಿನ ಹೆಂಗೆ ಕಾಣ್ತಿದ್ರಿ ಹಂಗೆ ಕಾಣಿಸಕೊಂತೀರಿ. ಭಯ ಅಧಿಕ ಪ್ರಸಂಗ ಮಾತಾಡೋದು ಆತ ನಿಂದು. ನಂದು ಸ್ನಾನ ಆಗಿ ಎಷ್ಟೊತ್ತಾಗಲೇ.
ಹೌದಾ ರೀ, ಸರಿ ಬಿಡ್ರಿ ಅತ್ತೆರ, ನಾಷ್ಟ ಹಾಕೊಂಡು ಬರ್ತೀನಿ ತಡ್ರಿ. ಥೂ, ನಿನ್ನ ನಾಷ್ಟ ಯಾರಿಗೆ ಬೇಕಾಗೈತಿ? ನಿನ್ನ ನಾಷ್ಟ ನೀನ ತಿನ್ಕೋ. ಯಾಕ್ರಿ ಅತ್ತೆರ ಹೆಂಗೆ ಮಾತಾಡ್ಕೊಂತೀರಲ್ಲ? ಯಾಕ ನಾನು ಹೆಂಗೆ ಮಾತಾಡ್ಬೇಕು ಏನು ಅನ್ನೋದನ್ನ ನಿನ್ನಿಂದ ಕಲಿಬೇಕಾಗೈತೇನ? ನನಗೆ ಹೆಂಗೆ ತಿಳಿತೈತೆ ಹಂಗೆ ಮಾತಾಡೋಕ್ಕೆ ನಾನು. ಏನು ರೀ ಅತ್ತೆರ, ಇವತ್ತೇನಾರು ಉಪವಾಸ ಏನಾರು ಇರ್ಬೇಕಂತ ಮಾಡಿರ ಏನು? ಉಪವಾಸ ನೀನು ಬೇಕಾದ್ರೆ ಇರು, ನಾನು ಯಾಕಿರಲಿ ಉಪವಾಸ? ಅದು ನನ್ನ ಮುದ್ದಿನ ಸೊಸಿ ಈ ಮನೆಯಾಗಿರೋವರೆಗೂ ನಾನು ಉಪವಾಸ ಇರೋಕ್ಕೆ ಸಾಧ್ಯನೇ ಇಲ್ಲ. ಓಹೋ, ಎಲ್ಲಿಂದ ಈ ಗಾಳಿ ಬೀಸಾಕುಂತೈತಿ ಅಂತ ಯೋಚನೆ ಮಾಡಾಕುಂತಿದ್ದೆ. ಇವಾಗ ಗೊತ್ತಾಯ್ತು ಬಿಡ್ರಿ ಅತ್ತೆರ, ಗಾಳಿ ಯಾವ ಕಡೆಯಿಂದ ಬೀಸ್ತಾ ಇದೆ ಅಂತ. ಅಂದ್ರೆ ಅತ್ತೆರ, ನಿಮ್ಮ ಮುದ್ದಿನ ಸೊಸಿನ ನಿಮ್ಗೆ ಇವತ್ತು ನಾಷ್ಟ ಮಾಡಿಕೊಡ್ತಾಳಾ? ಅಂತ ಗತಿಗೆಟ್ಟ ಪರಿಸ್ಥಿತಿ ನನ್ನ ಸೊಸಿಗಿನ್ನ ಬಂದಿಲ್ಲ. ಅಂದ್ರೆ ನಿಮಗೆ ಬಂದೈತನ್ರಿ ಅತ್ತೆರ? ಮಾತು ಎಲ್ಲೆಲ್ಲಿಗೋ ಹೊಂಟಾವ್ ನೀನು. ಅತ್ತೆರ, ನನ್ನ ಮಾತು ಎಲ್ಲಿಗೂ ಹೊಂಟಿಲ್ರಿ, ಇಲ್ಲೇ ಐತಿ. ಹೇಳ್ರಿ ಅತ್ತೆರ, ಈಗ ನಾಷ್ಟ ಮನ್ಯಾಗ ಮಾಡಂಗಿಲ್ಲ ಅಂದಮೇಲೆ ನಿಮ್ಮ ಸೊಸಿನೂ ಮಾಡ್ಕೊಡಲ್ಲ ಅಂದಮೇಲೆ ಮತ್ತೆ ಹೆಂಗೆ ಮಾಡ್ತೀರಿ ನಾಷ್ಟನ? ನನ್ನ ಸೊಸಿ ನನಗಂತಂದ ಆನ್ಲೈನಾಗ ನಾಷ್ಟ ಆರ್ಡರ್ ಮಾಡಾಳ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತೈತಿ. ನೀನು ಮಾಡಿರೋ ಒಂದೇ ಥರದ ನಾಷ್ಟ ಯಾವ್ರಿಗೆ ಬೇಕಾಗೈತಿ? ನನ್ನ ಸೊಸಿ ಒಬ್ಬೊಬ್ಬರಿಗೆ 4 ಥರ ವೆರೈಟಿದ ನಾಷ್ಟ ಆರ್ಡರ್ ಮಾಡಾಳ, ಗೊತ್ತಾ? ಅದನ್ನು ತಿಂತೀವಿ ನಾವು. ನಿನಗೂ ಬೇಕಂದ್ರೆ ಹೇಳು, ನಿನಗೂ ಬಿಸಾಕ್ತೀವಿ ತಿನ್ನಂತಿ ಅಂತ. ಬ್ಯಾಡ್ರಿ ಅತ್ತೆರ, ನನಗೇನ ಅಂಥ ಗತಿಗೆಟ್ಟ ಪರಿಸ್ಥಿತಿ ಬಂದಿಲ್ಲ ರೀ ಅತ್ತೆರ. ನನಗೇನ ಬೇಕಂದ್ರೂ ನನ್ನ ಕೈಯಾರ ನಾನು ಮಾಡ್ಕೊತೀನಿ. ಇಲ್ಲ ನನ್ನ ಲಲಿತಾ ಅದ ಮಾಡ್ಕೊಡಾಕ. ಆ ಹೋಟೆಲ್ಗಿಂತ 1000 ಪಟ್ಟು ರುಚಿಯಾಗಿ ಅಡುಗೆ ಮಾಡ್ತಾಳೆ ನನ್ನ ಲಲಿತಾ. ಯಾವಾಗ ಹೆಂಗೆ ಮಾಡಿರ್ತಾರೆ ಏನು, ನೀವ ತಿನ್ಕೋರಿ, ಅದು ಹೋಟೆಲಿಂದ ಯಾರಿಗೆ ಬೇಕಾಗೈತಿ? ಕೈಯಾಗ 1 ರೂಪಾಯಿ ಇಲ್ಲ, ಮಾತಿಗೇನು ಕಮ್ಮಿ ಇಲ್ಲ. ನಿನ್ನ ತಲೆ ರೊಕ್ಕ ಇಲ್ಲಲ್ಲ ತರಿಸ್ಕೊಂಡು ತಿನ್ನಾಕ, ಅದಕ್ಕೆ ಹೊಟ್ಟಿ ಉರಿ ನಿನಗೆ. ಅತ್ತೆರ, ನಮ್ಗೆ ಮಾಡ್ಕೊಂಡು ತಿನ್ನಾಕ ಬರ್ತೈತ್ರಿ ಮನ್ಯಾಗ, ನಾವು ಮಾಡ್ಕೊಂಡ ತಿಂತೀವಿ. ನೀವು ಬೇಕಾದ್ರೆ ಹೊರಗಿಂದ ತರಿಸ್ಕೊಂಡು ಹೊಟ್ಟೆ ತುಂಬ ತಿನ್ರಿ. ತಿಂತಿನ್ಲೇ, ನನ್ನ ಸೊಸಿ ತರಿಸ್ತಾಳ, ನಾ ತಿಂತೀನಿ. ಅದನ್ನೆಲ್ಲ ಹೇಳೋದು ಕೇಳೋದು ಎದಕ್ಕೆ? ನಿನಗೆ ಎದಕ್ಕೆ ಬೇಕಾಗೈತೆ ಅದೆಲ್ಲ ವಿಷಯ? ಬಾಯಿ ಮುಚ್ಕೊಂಡು ನಡಿ, ಮನ್ಯಾಗ ಏನು ಕೆಲಸ ಐತಿ ಅದನ್ನ ನೋಡ್ಕೊ ನಡಿ. ಎದಕ್ಲೇ ಲಕ್ಷ್ಮಿ, ಏನಾತು? ಎದಕ್ಕೆ ಒದ್ರಾ ಕುಂತಿದ್ದಿ ಒಂದ ಸಮನ? ಅಮ್ಮರ, ಅತ್ತಿಯವರು ಆಮೇಲೆ ಅತ್ತಿಯವ್ರ ಮುದ್ದಿನ ಸೊಸಿ ಅವರೆಲ್ಲ ಇವತ್ತು ನಾಷ್ಟಾನ ಹೋಟೆಲಿಂದ ಆನ್ಲೈನಾಗಿ ತರಿಸ್ಕೊಂಡು ತಿಂತಾರಂತ್ರಿ ಅಮ್ಮರ. ಮನೆಯಿಂದ ನಾಷ್ಟ ಬ್ಯಾಡಂತ್ರಿ ಅವರಿಗೆ. ಯಾಕ್ಲೆ, ತಿಂದಿದ್ದು ಹೆಚ್ಚಾಗೈತನ? ಮನ್ಯಾಗ ಅಷ್ಟು ಚಂದ ಅನ್ನತಂಗ ದೋಸೆ ಮಾಡಿಟ್ಟಾರ ಅವರು. ದೋಸೆ ತಿನ್ನೋದು ಬಿಟ್ಟು ಹೊರಗಡೆಯಿಂದ ತರಿಸ್ಕೊಂಡು ತಿನ್ನಕ್ಕೆ ರೊಕ್ಕ ಹೆಚ್ಚಾಗವನ ನಿನಗೆ? ಯವ್ವ, ನಾಷ್ಟ ತರಸಾಕ ಕುಂತಿರೋದು ನನ್ನ ಸೊಸಿಗೆ ರೊಕ್ಕ ಹೆಚ್ಚಾಗೋಬೇ. ಆಕೆ ಆನ್ಲೈನಾಗ ತರಿಸ್ತಾಳ, ನಾವು ತಿಂತೀವಿ. ನೀವು ಅದಕ್ಕೆ ಹಿಂಗೆ ಮಾತಾಡೋ ಕುಂತೀರಿ? ನಿಮಗೂ ಬೇಕಾದ್ರೆ ನೀವು ತರಿಸ್ಕೊಂಡು ತಿನ್ರಿ, ಯಾರು ಬ್ಯಾಡ ಅಂದಾರ? ಅಲ್ಲಲ್ಲಿ ಮನ್ಯಾಗ ಎಲ್ಲರೂ ನಾಷ್ಟ ಮಾಡ್ತಾರಂತ ಅವರು ನಾಷ್ಟ ಎಲ್ರಿಗೂ ಆಗಂಗ ಮಾಡಾರ. ಈಗ ನೀವು ಹೊರಗಿನ ತರಿಸ್ಕೊಂಡು ತಿಂದ್ರೆ ಮನ್ಯಾಗಿರೋ ನಾಷ್ಟದೆಲ್ಲ ವೇಸ್ಟ್ ಆಕೈತಿಲ್ಲದು. ಸುಮ್ಮನೆ ತೆಪ್ಪಗೆ ಮನ್ಯಾಗ ಮಾಡಿರೋ ನಾಷ್ಟನ ತಿನ್ರಿ. ಇಲ್ಲದ ರಗಳಿ ಮನ್ಯಾಗ ತರಕ್ಕೆ ಹೋಗ್ಬೇಡ್ರಿ. ಹೊಸದು ಅದು ಇದು ಮನ್ಯಾಗ ತರಕ್ಕೆ ಹೋಗ್ಬೇಡ್ರ. ನೀವು ಈಗ ಹೇಳ್ತೀನಿ ನೋಡ್ರಿ. ಯವ್ವ, ಮನೆಯಿಂದ ನಾಷ್ಟ ವೇಸ್ಟ್ ಆಕೈತಂದ್ರೆ ನಿನ್ನ ಕರ್ಕೊಂಬಂದಿಯಲ್ಲಿ ಇಬ್ಬರು ಮುತ್ತಿನಂತಹ ಸೊಸೆಯರನ್ನ, ಅವ್ರಿಗೆ ಇನ್ನೊಂದು ರೌಂಡ್ ಕುತ್ಕೊಂಡು ಜಡಿಯನ್ನ ನಾಷ್ಟನ ನಮಗೆ ಎದಕ್ಕೆ ತರ್ತೀರಿ? ಅದನ್ನು ಯಾರಿಗೆ ಬೇಕಾಗೈತಿ ಅವ್ರಿಗೆ ತಿನ್ಕೋ ಅನ್ರಿ. ಆ ನಾಷ್ಟದಾಗ ಉಪ್ಪಿದ ಖಾರ ಇರಲ್ಲ, ಖಾರ ಇದ್ರೆ ಉಪ್ಪಿರಂಗಿಲ್ಲ ಅಂತ ನಾಷ್ಟ ಯಾರಿಗೆ ಬೇಕಾಗೈತಿ? ನಾನು ನನ್ನ ಸೊಸಿ ತರಿಸ್ತಾ ಇರೋ ನಾಷ್ಟನ ಮಾಡ್ತೀನಿ. ಅಮ್ಮರ, ಇದೆಲ್ಲ ಕುಮ್ಮಕ್ಕೆ ಆಕೆ ಕವಿತಾ ಅದಾಳಲ್ರಿ, ಆಕೆನ ಮಾಡಕ್ಕೆ ಕುಂತಿರೋದ್ರಿ. ಆಕೆ ಇದಕ್ಕೆ ಹೊರಗಿನ ನಾಷ್ಟ ತರಿಸ್ಕೊಂಡು ತಿನ್ನ ಕುಂತಾಳ? ಯಾಕೆ ಮನ್ಯಾಗ ನಾಷ್ಟ ಮಾಡಲ್ಲಂತನ ಆಕಿ? ಅಮ್ಮರ, ಆಕೆ ಇದ್ದಲ್ಲಿಗೆ ನಾಷ್ಟ ಹಾಕೊಂಬಂದು ಕೊಡು ಅಂತ ಅಂದ್ಲು. ನಾನು ನಿನ್ಗೆ ಯಾಕೆ ಇದ್ದಲ್ಲಿಗೆ ನಾಷ್ಟ ಹಾಕೊಂಬಂದು ಕೊಡಲಿ, ನೀನೇ ಬೇಕಾದ್ರೆ ಹಾಕೊಂಡು ತಿನ್ನು ಹೋಗು ಅಂತ ಅಂದೆ. ನಾನು ಇದಕ್ಕೆ ಹಾಕೊಂಬಂದು ಕೊಡಲಿ, ನೀ ಹೆಂಗೋ ಹಾಕೊಂಬಂದು ಕೊಡಾಕುಂತಿಲ್ಲ ಎಲ್ರಿಗೂ, ನನಗೂ ಹಾಕೊಂಬಂದು ಕೊಡು ಅಂತಂದ್ಲು. ಅದಕ್ಕೆ ನಿನಗಂತೂ ನಾಷ್ಟ ಮಾಡಕ್ಕೆ ಬರಂಗಿಲ್ಲ, ಮಾಡಿರೋ ನಾಷ್ಟನ ಕೊನೆ ಪಕ್ಷ ತಾಟಿಗಾರ ಹಾಕೊಂಡು ತಿನ್ನು ಅಂತಂದೆ. ಅಷ್ಟಕ್ಕೆ ಸಿಟ್ಟು ಬಂದು ಬಾಯಿಗೆ ಬಂದಂಗೆ ಮಾತಾಡಿ, ನಿಮ್ಮ ನಾಷ್ಟ ನೀವತ್ತು ತಿನ್ಕೋರಿ, ನಾ ಹೊರಗಿಂದ ತರ್ಸ್ಕೊಂಡು ತಿಂತೀನಿ ಅಂತಂದು ಹೋದ್ಲರಿ. ಅಷ್ಟೇ ಅಲ್ದ, ಇವಾಗ ಮನ್ಯಾಗ ಅತ್ತಿಯರು ಮತ್ತು ಗೌರಿ, ಜಯ, ಆಮೇಲೆ ಸಣ್ಣ ಅತ್ತಿಯರು ಅವ್ರು ಯಾರೂ ಮನ್ಯಾಗ ನಾಷ್ಟ ಮಾಡ್ಲಾರ್ದಂಗೆ ಮಾಡಿಟ್ಟಾಳ್ರಿ. ಎಲ್ರಿಗೂ ಹೊರಗಡೆ ಪಾರ್ಸಲ್ ತರ್ಸ್ಕೊಂಡು ಕೊಡಾಕುಂತಾಳ್ರಿ. ಓ, ಇಷ್ಟೆಲ್ಲ ಆಟ ನಡ್ಸಾಕುಂತಾಳನ ಆಕಿ? ಒಂದು ಮನ್ಯಾಗ 2 ಭಾಗ ಮಾಡಾಕುಂತಾಳ ಆಕಿ. ಮಾಡ್ತೀನಿ ಈಗ ನಾಷ್ಟ ತಿನ್ಲಿ, ಈಗ ಆಮೇಲೆ ಮಾಡ್ತೀನಿ ಅವರಿಗೆ. ನೀನು ಸದ್ಯಕ್ಕೆ ಇಷ್ಟು ಮಾಡು, ಮುಂದಿನ ನಾನು ನೋಡ್ಕೋತೀನಿ. ಸರಿ ಆತ್ರಿ ಅಮ್ಮರ. ಈ ಕವಿತಾ ಯಾಕೆ ಹಿಂಗೆ ಮಾಡಾಕುಂತಾಳ? ಈಕಿಗೆ ಯಾಕಿಂತ ದುರ್ಬುದ್ಧಿ ಬಂತು? ಯಾವತ್ತೂ ನಮ್ಮ ಮನೆಯಾಗೆ ಈ ಥರ ನಡೆದೇಲಾಗಿತ್ತು. ಮೊದಲು ಅಕ್ಕಿತಲ್ಲಿ ಮಾತಾಡಿ ಇದನ್ನು ಸರಿ ಮಾಡ್ಬೇಕು. ಇಲ್ಲಾಂದ್ರೆ ದಿನ ಒಂದಕ್ಕೂ ಇಂಥದ್ದು ಹೊಸದು ಮನ್ಯಾಗ ಮಾಡಿ ಮನೆಯಾಗಿರೋ ನೆಮ್ಮದಿ ಎಲ್ಲ ಹಾಳು ಮಾಡಿರ್ತಾಳೆ. ಒಂದು ಮನ್ಯಾಗ 4 ಮನೆ ಮಾಡಿರ್ತಾಳೆ ಆಕಿ. ಮೊದಲು ಅಕ್ಕಿಗೆ ಸರಿ ಮಾಡಿದೆ ಅಂದ್ರೆ ಆಮೇಲೆ ಎಲ್ಲ ನೆಟ್ಟಗಾಕೈತಿ. ಕೋತಿ ತಾನ ಹಾಳಾಗೋದಲ್ದ ಇಡೀ ವನನೆಲ್ಲ ಹಾಳು ಮಾಡಿತ್ತಂತ. ಹಂಗೆ ತಾನು ಹಾಳಾಗೋದಲ್ದ ಮನೆಯಾಗಿರೋರು ಎಲ್ಲರ ನೆಮ್ಮದಿನೂ ಹಾಳು ಮಾಡಾಕುಂತಾಳೆ ಆಕಿ. ಮೊದಲು ಇಕ್ಕಿ ಸೊಕ್ಕು ಮುರಿಸ್ಬೇಕು.